ಈ ಲಿಸ್ಟ್ ಅಲ್ಲಿರುವ ಮೂವೀಸ್ ಎಂಟರ್ಟೈನ್ಮೆಂಟ್ಗೆ ಅಲ್ಲ. ಈ ಲಿಸ್ಟ್ ಅಲ್ಲಿರುವ ಮೂವೀಸ್ ನೋಡಿದ ಮೇಲೆ ಕೆಲವು ದಿನ ನಿಮ್ಮ ಮನಸ್ಸು ಶಾಂತವಾಗಿರಲ್ಲ. ಇವತ್ತು ಹೇಳ್ಬೇಕಿರೋದು ಟಾಪ್ 10 ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವೀಸ್ ಯಾವುದು ಅಂತ ನೋಡೋಣ. ಈ ಲಿಸ್ಟ್ ಅಲ್ಲಿರೋ ಯಾವುದೇ ಮೂವಿ ಬಗ್ಗೆ ನಾವು ಜಾಸ್ತಿ ಮಾತಾಡಕ್ ಹೋಗಲ್ಲ. ಜಸ್ಟ್ ನಾನು ಓವರ್ ವ್ಯೂ ಕೊಡ್ತೀನಿ, ನೀವೇ ಡಿಸೈಡ್ ಮಾಡಿ ನೋಡ್ಬೇಕಾ ಬೇಡವಾ ಅಂತ. ನಿಮ್ಗೆ ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ನಂಬರ್ 10 ಮೇಲೆ ನೋ ಮರ್ಸಿ. ನೋ ಮರ್ಸಿ ಒಂದು ಸಿಂಪಲ್ ಇನ್ವೆಸ್ಟಿಗೇಷನ್ ಸ್ಟೋರಿ ಅಲ್ಲ. ಒಬ್ಬ ಸೀರಿಯಲ್ ಕಿಲ್ಲರ್, ಒಬ್ಬ ಫಾರೆನ್ಸಿಕ್ ಎಕ್ಸ್ಪರ್ಟ್ ಮತ್ತೆ ಒಂದು ಕೋರ್ಟ್ ಕೇಸ್. ಈ ಮೂವಿ ಮೂರರ ಅರೌಂಡೇ ಸುತ್ತುತ್ತೆ. ಈ ಮೂವಿನಲ್ಲಿ ಟ್ರೂತ್ ಯಾರ ಫೇವರಿಗೂ ಹೋಗಲ್ಲ. ನಿಮ್ಗನ್ಸುತ್ತೆ ಜಸ್ಟಿಸ್ ಇಟ್ ಸೆಲ್ಫ್ ಡೇಂಜರಸ್ ಅಂತ. ಈ ಮೂವಿಯ ಲಾಸ್ಟ್ 10 ಮಿನಿಟ್ ನೋಡಿದ್ರೆ ಕಂಪ್ಲೀಟ್ಲಿ ಸೈಲೆಂಟ್ ಆಗಿಬಿಡ್ತೀರಾ. ಇದು ರಿವೆಂಜ್ ಥ್ರಿಲ್ಲರ್ ಅಲ್ಲ, ಇದು ಸೈಕಾಲಜಿಕಲ್ ಪನಿಷ್ಮೆಂಟ್. ನಿಮ್ಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಮತ್ತೆ ಕೋರ್ಟ್ ರೂಮ್ ಟೆನ್ಷನ್ ನೋಡೋದು ಇಷ್ಟ ಅಂದ್ರೆ ಈ ಮೂವಿ ನಿಮಗೆ ಮಸ್ಟ್ ವಾಚ್. ನಂಬರ್ 9 ಮೇಲೆ ಮೌಂಟೇಜ್. ಈ ಮೂವಿಯಲ್ಲಿ ಒಂದು ಚೈಲ್ಡ್ ಕಿಡ್ನಾಪಿಂಗ್ ಕೇಸ್ ತೋರಿಸ್ತಾರೆ. ಅದು ಸಾಲ್ವ್ ಮಾಡದೆ ಕ್ಲೋಸ್ ಆಗಿರುತ್ತೆ. ಕೆಲವು ವರ್ಷಗಳ ನಂತರ ಸೇಮ್ ಪ್ಯಾಟರ್ನ್, ಸೇಮ್ ಮೆಥಡ್, ಸೇಮ್ ಫಿಯರ್. ಟೈಮ್ ಜಂಪ್ ಇದೆ ಆದ್ರೆ ಕನ್ಫ್ಯೂಷನ್ ಇಲ್ಲ. ಈ ಮೂವಿಯಲ್ಲಿ ಇಮೋಷನಲ್ ಪೇನ್ ಪ್ಲಸ್ ಇನ್ವೆಸ್ಟಿಗೇಷನ್ ಪರ್ಫೆಕ್ಟ್ ಮಿಕ್ಸ್ ಆಗಿದೆ. ನಿಮಗೆ ಸ್ಲೋ ಬರ್ನ್ ಕ್ರೈಮ್ ಥ್ರಿಲ್ಲರ್ ಮತ್ತೆ ಇಮೋಷನಲ್ ಇನ್ವೆಸ್ಟಿಗೇಷನ್ ಇಷ್ಟ ಅಂದ್ರೆ ಈ ಮೂವಿ ನಿಮಗೆ ಇಷ್ಟ ಆಗುತ್ತೆ. ನಂಬರ್ 8 ಮೇಲೆ ಓಲ್ಡ್ ಬಾಯ್. ಈ ಮೂವಿ ನೋಡ್ಬೇಕಂದ್ರೆ ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಒಬ್ಬ ಮನುಷ್ಯ 15 ವರ್ಷಗಳಿಂದ ಒಂದು ರೂಮಲ್ಲಿ ಲಾಕ್ ಮಾಡಿದ್ದಾರೆ. ಅವನು ಒಂದ್ಸರಿ ಆ ರೂಮಿಂದ ರಿಲೀಸ್ ಆದ್ಮೇಲೆ ರಿವೆಂಜ್ ಹಂಟ್ ಸ್ಟಾರ್ಟ್ ಮಾಡ್ತಾನೆ. ಈ ಮೂವಿ ಕ್ರೈಮ್ ಥ್ರಿಲ್ಲರ್ ಅಲ್ಲ, ಸೈಕಾಲಜಿಕಲ್ ಟ್ರಾಮಾ ಸ್ಟಡಿ. ನಿಮ್ಗೆ ಏನಾದ್ರೂ ಡಾರ್ಕ್ ಸಿನಿಮಾ ಮೂವಿ ಇಷ್ಟ ಅಂದ್ರೆ ಮತ್ತೆ ಹೆವಿ ಟ್ವಿಸ್ಟ್ ಮೂವೀಸ್ ಇಷ್ಟ ಅಂದ್ರೆ ಈ ಮೂವಿ ನಿಮ್ಗೆ ಇಷ್ಟ ಆಗುತ್ತೆ. ಎಂಡಿಂಗ್ ಸ್ವಲ್ಪ ಡಿಸ್ಟರ್ಬಿಂಗ್ ಇದೆ. ನಂಬರ್ 7 ಮೇಲೆ ದ ಗರ್ಲ್ ವಿತ್ ದಿ ಡ್ರ್ಯಾಗನ್ ಟ್ಯಾಟೂ. ಈ ಮೂವಿಯಲ್ಲಿ ನಿಮಗೆ ನೋಡಕ್ ಸಿಗುತ್ತೆ ಒಂದು ಕೋಲ್ಡ್ ಪ್ಲೇಸ್, ಒಂದು ಹಳೆ ಫ್ಯಾಮಿಲಿಯ ಸೀಕ್ರೆಟ್, ಸೆಕ್ಸುವಲ್ ಕ್ರೈಮ್ಸ್, ಡೇಂಜರಸ್ ಇನ್ವೆಸ್ಟಿಗೇಷನ್ ಇವೆಲ್ಲ ನಿಮಗೆ ಮೂವಿಯಲ್ಲಿ ನೋಡಕ್ ಸಿಗುತ್ತೆ. ಮೂವಿ ಸ್ಲೋ ಪೇಸ್ ಇದೆ ಆದ್ರೆ ಹೆವಿ ಅಟ್ಮಾಸ್ಫಿಯರ್. ನಿಮಗೆ ಏನಾದ್ರೂ ಮೆಚೂರ್ ಕ್ರೈಮ್ ಥ್ರಿಲ್ಲರ್ ಮತ್ತೆ ಸ್ಲೋ ಇನ್ವೆಸ್ಟಿಗೇಷನ್ ಇಷ್ಟ ಅಂದ್ರೆ ಈ ಮೂವಿ ನಿಮಗೆ ಇಷ್ಟ ಆಗುತ್ತೆ. ನಂಬರ್ 6 ಮೇಲೆ ಗಾನ್ ಗರ್ಲ್. ಮ್ಯಾರೇಜ್ ಒಂದು ಕ್ರೈಮ್ ಆಗಬಹುದಾ, ಅದೇ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಒಂದು ಮಿಸ್ಸಿಂಗ್ ಕೇಸ್, ಮೀಡಿಯಾ ಪ್ರೆಷರ್, ಪಬ್ಲಿಕ್ ಒಪಿನಿಯನ್, ಮೈಂಡ್ ಗೇಮ್ಸ್ ಇವೆಲ್ಲ ನಿಮಗೆ ಮೂವಿಯಲ್ಲಿ ನೋಡಕ್ ಸಿಗುತ್ತೆ. ಈ ಮೂವಿಯಲ್ಲಿ ಯಾರು ಇನ್ನೋಸೆಂಟ್ ಇಲ್ಲ. ಈ ಮೂವಿ ನೋಡಿದ್ಮೇಲೆ ಮ್ಯಾರೇಜ್ ಮಾಡ್ಕೋಬೇಕಾ ಏನಿಲ್ವಾ ಅಂತ ಡೌಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಸೈಕಾಲಜಿಕಲ್ ಮೈಂಡ್ ಗೇಮ್ಸ್ ಮತ್ತೆ ರಿಲೇಶನ್ಶಿಪ್ ಡಾರ್ಕ್ ಸೈಡ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ಸಿದ್ರೆ ಈ ಮೂವಿ ಮಸ್ಟ್ ವಾಚ್ ನಿಮ್ಗೆ. ನಂಬರ್ 5 ಮೇಲೆ ವಿಂಡ್ ರಿವರ್. ಮೂವಿ ಸ್ಟೋರಿ ಕಡೆ ಬಂದ್ರೆ ಸ್ನೋ ಫೀಲ್ಡ್ ಏರಿಯಾನಲ್ಲಿ ಯಂಗ್ ಗರ್ಲ್ ಡೆತ್ ಇನ್ವೆಸ್ಟಿಗೇಷನ್ ನೋಡಕ್ ಸಿಗುತ್ತೆ ನಿಮಗೆ. ನೋ ಲೌಡ್ ಮ್ಯೂಸಿಕ್, ನೋ ಡ್ರಾಮಾ, ಜಸ್ಟ್ ಸೈಲೆನ್ಸ್, ಪೇನ್ ಅಂಡ್ ರಿಯಾಲಿಟಿ. ರಿಯಲಿಸ್ಟಿಕ್ ಕ್ರೈಮ್ ಲವರ್ಸ್ ಮತ್ತೆ ಗ್ರೌಂಡೆಡ್ ಇನ್ವೆಸ್ಟಿಗೇಷನ್ ಫ್ಯಾನ್ಸ್ ಗೆ ಟ್ರೀಟ್. ನಂಬರ್ 4 ಮೇಲೆ ವೆನೆಸ್ಡೇ. ಈ ಮೂವಿಯಲ್ಲಿ ನಿಮಗೆ ಜಾಸ್ತಿ ಗನ್ ಸೀನ್ಸ್ ನೋಡಕ್ ಸಿಗಲ್ಲ, ಚೇಸ್ ಸೀನ್ ನೋಡಕ್ ಸಿಗಲ್ಲ. ಈ ಮೂವಿ ಒಬ್ಬ ಕಾಮನ್ ಮ್ಯಾನ್ ಬಗ್ಗೆ ತೋರಿಸಿದ್ದಾರೆ. ಅವನೊಂದು ಡಿಮಾಂಡ್ ಮಾಡ್ತಾನೆ ಸಿಸ್ಟಮ್ಗೆ. ಆ ಡಿಮಾಂಡ್ ಏನು ಅಂತ ನೀವು ಈ ಮೂವಿಯಲ್ಲಿ ನೋಡಿ. ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಲವರ್ಸ್ ಅಂಡ್ ರಿಯಲಿಸ್ಟಿಕ್ ಪೊಲಿಟಿಕಲ್ ಥ್ರಿಲ್ಲರ್ ನೋಡೋದು ನಿಮಗೆ ಇಷ್ಟ ಅಂದ್ರೆ ಈ ಮೂವಿ ನಿಮಗೆ ಪರ್ಫೆಕ್ಟ್ ಪಿಕ್. ನಂಬರ್ 3 ಮೇಲೆ ಕೈಥಿ. ಈ ಮೂವಿ ಒನ್ ನೈಟ್ ಸ್ಟೋರಿ. ಈ ಮೂವಿಯಲ್ಲಿ ನಿಮಗೆ ಸಾಂಗ್ಸ್ ನೋಡಕ್ ಸಿಗಲ್ಲ, ರೊಮ್ಯಾನ್ಸ್ ನೋಡಕ್ ಸಿಗಲ್ಲ, ಬರೀ ಮೂವಿ ಫುಲ್ ಆಫ್ ಟೆನ್ಷನ್. ನಿಮಗೆ ಸೌತ್ ಆಕ್ಷನ್ ಥ್ರಿಲ್ಲರ್ ಮತ್ತೆ ಸರ್ವೈವಲ್ ಡ್ರಾಮಾ ಇಷ್ಟ ಅಂದ್ರೆ ಈ ಮೂವಿ ನಿಮಗೆ ಇಷ್ಟ ಆಗುತ್ತೆ. ನಂಬರ್ 2 ಮೇಲೆ ಮೆಮೊರೀಸ್ ಆಫ್ ಮರ್ಡರ್. ಈ ಮೂವಿ ಒಬ್ಬ ರಿಯಲ್ ಸೀರಿಯಲ್ ಕಿಲ್ಲರ್ ಕೇಸ್ ಮೇಲಿದೆ. ಈ ಮೂವಿಲಿ ಪೊಲೀಸ್ ಟ್ರೈ ಮಾಡ್ತಿದ್ದಾರೆ ಕಿಲ್ಲರ್ ನ ಹಿಡಿಯಕ್ಕೆ. ಸಿಸ್ಟಮ್ ಫೇಲ್ ಆಗ್ತಿದೆ, ಕಿಲ್ಲರ್ ಎಸ್ಕೇಪ್ ಆಗ್ತಿದ್ದಾನೆ. ಎಂಡಿಂಗ್ ನಲ್ಲಿ ನಿಮಗೆ ಯಾವುದಕ್ಕೂ ಆನ್ಸರ್ ಸಿಗಲ್ಲ. ಬಟ್ ರಿಯಾಲಿಟಿನೇ ಅದೇ. ರಿಯಲ್ ವರ್ಲ್ಡ್ ನಲ್ಲಿ ಎಲ್ಲ ಕ್ರೈಮ್ಗಳು ಸಾಲ್ವ್ ಆಗಲ್ಲ, ಎಲ್ಲ ಕ್ರೈಮ್ಗಳಿಗೂ ಆನ್ಸರ್ ಸಿಗಲ್ಲ. ನಿಮ್ಗೆ ಟ್ರೂ ಕ್ರೈಮ್ಸ್ ಮತ್ತೆ ರಿಯಲಿಸ್ಟಿಕ್ ಎಂಡಿಂಗ್ ಇಷ್ಟ ಅಂದ್ರೆ ಈ ಮೂವಿನ ನೀವು ಒಂದು ಟ್ರೈ ಮಾಡಬಹುದು. ನಂಬರ್ 1 ಮೇಲೆ ಪ್ರೈಮಲ್ ಫಿಯರ್. ಒಂದು ಮರ್ಡರ್ ಕೇಸ್, ಒಬ್ಬ ಇನ್ನೋಸೆಂಟ್ ಲುಕಿಂಗ್ ಸಸ್ಪೆಕ್ಟ್ ಮತ್ತೆ ಒಬ್ಬ ಸ್ಮಾರ್ಟ್ ಲಾಯರ್, ಕೋರ್ಟ್ ರೂಮ್ ಡ್ರಾಮಾ ಈ ಮೂವಿಯಲ್ಲಿ ನಿಮಗೆ ನೋಡಕ್ ಸಿಗುತ್ತೆ. ಸೈಕಾಲಜಿಕಲ್ ಟ್ವಿಸ್ಟ್ ಲಾಸ್ಟ್ ವರೆಗೂ ಹೈಡ್ ಆಗಿರುತ್ತೆ. ಈ ಮೂವಿಯ ಕ್ಲೈಮ್ಯಾಕ್ಸ್ ನೋಡಿ ಎಲ್ಲ ಸೀನೆ ಪೂರ್ತಿ ಚೇಂಜ್ ಆಗಿಬಿಡುತ್ತೆ. ನಿಮ್ಗೆ ಕೋರ್ಟ್ ರೂಮ್ ಥ್ರಿಲ್ಲರ್ ಮೂವಿ ಇಷ್ಟ ಅಂದ್ರೆ ಮತ್ತೆ ಟ್ವಿಸ್ಟ್ ಎಂಡಿಂಗ್ಸ್ ಇಷ್ಟ ಅಂದ್ರೆ ಈ ಮೂವಿ ನಿಮಗೆ ಪರ್ಫೆಕ್ಟ್ ಪಿಕ್. ಈ ಲಿಸ್ಟ್ ಅಲ್ಲಿರುವ ಮೂವೀಸ್ ನೋಡಿದ್ಮೇಲೆ ಶಾಂತಿ ಅಂತೂ ಸಿಗಲ್ಲ, ಅದು ಗ್ಯಾರಂಟಿ. ಈ ಲಿಸ್ಟ್ ನಲ್ಲಿರೋ ಮೂವೀಸ್ ನೀವೇನಾದ್ರೂ ಹ್ಯಾಂಡಲ್ ಮಾಡಿದ್ರೆ ಬೇರೆ ಥ್ರಿಲ್ಲರ್ಸ್ ಮೂವೀಸ್ ಎಲ್ಲ ಸಿಂಪಲ್ ಅನ್ಸುತ್ತೆ. ಕಮೆಂಟ್ ಅಲ್ಲಿ ಹೇಳಿ ಯಾವ ಮೂವಿ ನಿಮಗೆ ಡಿಸ್ಟರ್ಬಿಂಗ್ ಅನಿಸ್ತು ಅಂತ. ಲಿಸ್ಟ್ ನಲ್ಲಿರುವ ಯಾವ ಮೂವಿ ನಿಮ್ಗೆ ಮೋಸ್ಟ್ ಡಿಸ್ಟರ್ಬಿಂಗ್ ಅನಿಸ್ತು ಕಮೆಂಟ್ ಅಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಈ ಟೈಪ್ ಕಂಟೆಂಟ್ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೊಂದು ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಿ ಸೇಫ್.